ಹೆಣ್ಣಿನ ಬೆಲೆಯನ್ನು ಅವಳ ಗರ್ಭದಿಂದಲೇ ಅಳೆಯಬೇಕೇ? ಮದುವೆ ನಂತರ ಅವಳ ಅಸ್ತಿತ್ವ, ಪ್ರೀತಿ, ಅವಳು ಅಮ್ಮ ಆಗುವುದೇ ಇಲ್ಲವೇ ಎನ್ನುವ ಸಂಗತಿಯ ಮೇಲೆ ಮಾತ್ರ ನಿಂತಿರುತ್ತದೆಯೇ? ಒಬ್ಬ ಹೆಣ್ಣನ್ನು ಬಂಜೆ ಎಂದು ಕರೆದು ಮನೆಯಿಂದ ಹೊರಹಾಕಿ ಅವಳ ಇಡೀ ಕನಸುಗಳನ್ನು ಸುಟ್ಟು ಹಾಕಿದರೆ ಅವಳು ಅಳಿದು ಹೋಗುತ್ತಾಳಾ? ಅಥವಾ ಅದೇ ಬೂದಿಯಿಂದ ಎದ್ದು ಬಂದು ಇಡೀ ಜಗತ್ತಿಗೆ ಮತ್ತೆ ಕನ್ನಡಿ ಹಿಡಿಯುತ್ತಾಳಾ? ಇಂದಿನ ಕತೆ ಶಿವಮೊಗ್ಗದ ಒಂದು ಮಧ್ಯಮ ವರ್ಗದ ಸಂಸಾರದ ಸಾಮಾನ್ಯ ಒಡತಿಯದ್ದು. ಅವಳನ್ನು ಗಂಡ ಮಗುವಾಗುವುದಿಲ್ಲ ಎಂಬ ಕಾರಣಕ್ಕೆ ಎರಡನೇ ಮದುವೆಗಾಗಿ ದೂಷಿಸಿ ಮನೆಯಿಂದ ಹೊರಹಾಕಿದ್ದ. ಆದರೆ 5 ವರ್ಷಗಳ ನಂತರ ಅದೇ ಗಂಡ ಬದುಕು ಸಾವಿನ ನಡುವೆ ಹೋರಾಡುತ್ತಾ ಒಂದು ದೊಡ್ಡ ಆಸ್ಪತ್ರೆಗೆ ಸೇರಿದಾಗ ಅವನ ಭವಿಷ್ಯವನ್ನು ನಿರ್ಧರಿಸುವ ಶಕ್ತಿ ಆ ಹೆಣ್ಣಿನ ಕೈಯಲ್ಲಿತ್ತು. ಶಿವಮೊಗ್ಗದ ಹಳೇ ಬಡಾವಣೆಯೊಂದರ ಆ ಹಳೇ ಮನೆಯ ಬಾಲ್ಕನಿಯಲ್ಲಿ ತುಳಸಿ ಕಟ್ಟೆ ಇತ್ತು. ಅಡಿಗೆ ಮನೆಯಲ್ಲಿ ನಿಂತಿದ್ದಳು ಅನು. ವಯಸ್ಸು 26ರ ಆಸುಪಾಸು. ಶಾಂತ ಮುಖ, ಆದರೆ ಕಣ್ಣುಗಳಲ್ಲಿ ದಣಿದ ಭಾವ. ಅನುಗೆ ಮದುವೆಯಾಗಿ 7 ವರ್ಷಗಳಾಗಿತ್ತು. ಆಕೆಯ ಗಂಡ ಸಾಗರ್. ಆರಂಭದ ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ 3ನೇ ವರ್ಷದಿಂದ ಮಗುವಿನ ನಿರೀಕ್ಷೆ ಹುಸಿಯಾಗುತ್ತಾ ಬಂದಿತ್ತು. ಮನೆಯ ವಾತಾವರಣ ಬದಲಾಯಿತು. ಸಾಗರ್ನ ತಾಯಿ ಲಲಿತಮ್ಮ ದಿನವೂ ಅವಳನ್ನು ಬಂಜೆ ಎಂದು ಬಹಳವೇ ಹೀಯಾಳಿಸುತ್ತಿದ್ದರು. ಸಾಗರ್ ಮೊದಮೊದಲು ಅನುಳನ್ನು ಬೆಂಬಲಿಸಿದ್ದರೂ ಸಹ ನಂತರದ ದಿನಗಳಲ್ಲಿ ಅವನು ಸಹ ಬದಲಾಗಿ ಹೋದ. ಅನು ಎಷ್ಟೇ ಹೇಳಿದರೂ ಸಾಗರ್ ತಾನು ಪರೀಕ್ಷೆ ಮಾಡಿಸಿಕೊಳ್ಳಲು ನಿರಾಕರಿಸಿದ. ನನ್ನಲ್ಲಿ ಏನೂ ಕೊರತೆ ಇಲ್ಲ, ಎಲ್ಲವೂ ನಿನ್ನಲ್ಲಿಯೇ ಇದೆ ಎನ್ನುತ್ತಾ ಆತ ಅನುಳನ್ನು ತುಚ್ಛವಾಗಿ ನೋಡತೊಡಗಿದ. ಕ್ರಮೇಣ ಮನೆಗೆ ತಡವಾಗಿ ಬರಲು ಶುರು ಮಾಡಿದ. ಅವನದೇ ಆಫೀಸಲ್ಲಿ ಕೊಲೀಗ್ ಜೊತೆಗೆ ಬಹಳವೇ ಸಲಿಗೆ ಬೆಳೆಸಿಕೊಳ್ಳಲು ಶುರು ಮಾಡಿದ್ದ. ಕ್ರಮೇಣ ಅನುಯಿಂದ ಬಯಸುತ್ತಿದ್ದ ದೈಹಿಕ ಸುಖ ಸಹ ಅವಳಿಂದಲೇ ಸಿಕ್ಕಿದ್ದೇ ಅನುಯಿಂದ ಪೂರ್ಣ ರೂಪದಲ್ಲಿ ದೂರವಾಗಿ ಬಿಟ್ಟನು. ಈಗ ಕೊನೆಗೆ ಸಾಗರ್ ಅದೇ ಆಫೀಸ್ ಕೊಲೀಗ್ ಜೊತೆಗೆ 2ನೇ ಮದುವೆಯಾಗಲು ಸಿದ್ಧನಾಗಿದ್ದ. ಮದುವೆಯ ಮಂಟಪದ ದಿನ ಹತ್ತಿರವಾದಾಗ ಸಾಗರ್ ಅನುಳನ್ನು ಮನೆಯಿಂದ ಬಲವಂತವಾಗಿ ಹೊರಹಾಕಿದ್ದ. ಕೈಯಲ್ಲಿ ಬಿಡಿಗಾಸೂ ಇಲ್ಲ. ತವರಿಗೆ ಹೋದರೆ ಅಲ್ಲಿಯೂ ಮರ್ಯಾದೆ ಇಲ್ಲ. ಅನು ಶಿವಮೊಗ್ಗದ ಬಸ್ ನಿಲ್ದಾಣದ ಬೆಂಚ್ ಮೇಲೆ ರಾತ್ರಿ ಕಳೆದು ಹಸಿವಿನಿಂದ ಕಂಗೆಟ್ಟಾಗ ಅವಳಿಗೆ ಆಸರೆಯಾಗಿದ್ದು ಡಾಕ್ಟರ್ ಶಾರದಾ ಮತ್ತು ಅವರ ಗಂಡ ಬಿಸಿನೆಸ್ ಮ್ಯಾನ್ ಮಂಜುನಾಥ್ ಅವರು ಅನು ಇದ್ದ ಸ್ಥಿತಿಯನ್ನು ನೋಡಿ ಅವರಿಗೆ ತಮ್ಮ ಮಗಳನ್ನೇ ನೋಡಿದಂತೆ ಆಗಿತ್ತು. ಅವರ ಇದ್ದ ಒಬ್ಬಳೇ ಮಗಳು 10 ವರ್ಷಗಳ ಹಿಂದೆ ಆಕ್ಸಿಡೆಂಟ್ ಆಗಿ ತೀರಿಕೊಂಡಿದ್ದಳು. ಇಂದು ಅನು ನೋಡಿದ್ದೆ ಮಗಳನ್ನೇ ನೋಡಿದಂತೆ ಆಗಿತ್ತು ಇಬ್ಬರಿಗೂ. ಅನುವನ್ನು ತಮ್ಮ ಮನೆಗೆ ಕರೆದೊಯ್ದರು. ಡಾಕ್ಟರ್ ಶಾರದಾ ಅವರು ಕ್ರಮೇಣ ದಿನಗಳು ಕಳೆದಂತೆ ಅನುಳ ಮನಸ್ಸಿನಲ್ಲಿದ್ದ ಗಾಯಗಳನ್ನು ಗುರುತಿಸಿದರು. ಒಮ್ಮೆ ಅವಳ ಬಳಿ ಕುಳಿತುಕೊಂಡು ಅವಳ ಜೊತೆಗೆ ಮಾತನಾಡಿದಾಗ ಅನು ಸಹ ತನ್ನ ನೋವನ್ನು ಅವರೊಡನೆ ಹಂಚಿಕೊಂಡಳು. ಅವರು ಪ್ರೀತಿಯಿಂದ ಅನು ತಲೆ ಸವರುತ್ತಾ, ನೋಡು ಅನು, ನಿನ್ನನ್ನು ನಿನ್ನ ಅತ್ತೆ, ಗಂಡ, ಸಮಾಜ ಮನೆಯಿಂದ ಹೊರಹಾಕಿರಬಹುದು, ಆದರೆ ನಿನ್ನ ಜೀವನದಿಂದ ಅಲ್ಲವಾ? ನಿನ್ನ ಜೀವನ ಇಷ್ಟಕ್ಕೆ ಮುಗಿದು ಹೋಗಲಿಲ್ಲ ಅಲ್ಲವಾ ಎಂದರು. ಅವರ ಪ್ರೋತ್ಸಾಹದಿಂದ ಅನು ಅದೇ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಆಗಿ ತರಬೇತಿ ಪಡೆದಳು. ಹಗಲು ರಾತ್ರಿ ದುಡಿಮೆ, ರಾತ್ರಿ ಓದು. ಅವಳು ಆಸ್ಪತ್ರೆಯ ಆಡಳಿತದಲ್ಲಿ MBBS ಅನ್ನು ಮಾಡಿಕೊಂಡಳು. ತನ್ನ ನೋವನ್ನೇ ಶಕ್ತಿಯನ್ನಾಗಿಸಿಕೊಂಡು ದೊಡ್ಡ ಡಾಕ್ಟರ್ ಆಗಿ 8 ವರ್ಷಗಳಲ್ಲಿ ಅದೇ ನಗರದಲ್ಲಿ ಸ್ಫೂರ್ತಿ ದೀಪ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಸ್ಥಾಪಿಸಿದಳು. ಈಗ ಅವಳು ಡಾಕ್ಟರ್ ಅನು ಮಂಜುನಾಥ್. 8 ವರ್ಷಗಳ ನಂತರ ಒಂದು ದಿನ ಅದೇ ಸಾಗರ್ ಆಸ್ಪತ್ರೆಗೆ ತುರ್ತು ಸ್ಥಿತಿಯಲ್ಲಿ ಬಂದು ಸೇರಿದ್ದ. ಅತೀವ ಹೃದಯಾಘಾತ. ಸಾಗರ್ನ ಕುಟುಂಬ ಈಗ ಬಡತನದಲ್ಲಿತ್ತು. ಆಸ್ಪತ್ರೆಯ ನಿಯಮದಂತೆ ಹಣಕ್ಕಿಂತ ಜೀವ ಮುಖ್ಯ ಎಂದು ಅನು ಸಾಗರ್ನ ಚಿಕಿತ್ಸೆಗೆ ಆದೇಶ ನೀಡಿದಳು. ಸಾಗರ್ನ ಪತ್ನಿ ಮತ್ತು ತಾಯಿ ಲಲಿತಮ್ಮ ಆಸ್ಪತ್ರೆಯ ಡೈರೆಕ್ಟರ್ ಕುರ್ಚಿಯಲ್ಲಿ ಕುಳಿತಿರುವ ಅನುಳನ್ನು ನೋಡಿ ದಂಗಾದರು. ಅಂದು ಬಂಜೆ ಎಂದು ಕರೆದಿದ್ದ ಸೊಸೆ ಇಂದು ಅವರ ಪ್ರಾಣ ರಕ್ಷಕಿಯಾಗಿದ್ದಳು. ಚಿಕಿತ್ಸೆ ಕೊಡಿಸಲು ಹಣವೂ ಸಹ ಇರದೇ ಇದ್ದ ಕಾರಣ ಅಲ್ಲಿ ಮಾತನಾಡಲು ಹೋಗಿದ್ದರು. ಚಿಕಿತ್ಸೆಯ ನಂತರ ಸಾಗರ್ಗೆ ಅರಿವಾಯಿತು, ತಾನು ಅಂದು ಮಾಡಿದ ತಪ್ಪಿನಿಂದ ಬದುಕು ಎಷ್ಟು ನರಕವಾಗಿತ್ತು ಎಂದು. ಮತ್ತೊಂದು ಮದುವೆಯಾಗಿ 8 ವರ್ಷ ಕಳೆದರೂ ಮಕ್ಕಳು ಮಾತ್ರ ಆಗಲೇ ಇಲ್ಲ.
ಲಲಿತಮ್ಮ ಮತ್ತೆ ತಮ್ಮ ಎರಡನೇ ಸೊಸೆಯೊಂದಿಗೂ ದಬ್ಬಾಳಿಕೆ ಮಾಡಲು ಮಾಡಿದ್ದರು. ಆದರೆ ಅವಳು ಅನ್ನುವಷ್ಟು ಮುಗ್ಧೆಯಾಗಿರಲಿಲ್ಲ. ಕೊನೆಗೆ ಲಲಿತಮ್ಮನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡುವಂತೆ ಎದುರಿಸಿ ಸಾಗರ್ ಕಡೆ ನೋಡು ಸಾಗರ್, ಮಕ್ಕಳು ಆಗದಂತೆ ತೊಂದರೆ ನನ್ನಲ್ಲಿ ಇರಲು ಸಾಧ್ಯವೇ ಇಲ್ಲ. ನಾನು ವರ್ಷ ಪೂರ್ತಿ ಬಾಡಿ ಚೆಕಪ್ ಮಾಡಿಸುತ್ತೇನೆ. ನನ್ನಲ್ಲಿ ಯಾವ ತೊಂದರೆಯೂ ಇಲ್ಲ. ಮೊದಲು ಹೋಗಿ ನೀನು ಚೆಕ್ ಮಾಡಿಸಿಕೊ. ತೊಂದರೆ ಇರುವುದು ನಿನ್ನಲ್ಲಿಯೇ ಎಂದು ಅಬ್ಬರಿಸಿ ಬಿಟ್ಟಿದ್ದಳು. ಲಲಿತಾ ತನ್ನ ಸೊಸೆಯ ಉಗ್ರ ರೂಪ ನೋಡಿ ಎದರಿದ್ದು ಸುಳ್ಳಲ್ಲ. ಕೊನೆಗೆ ಸಾಗರ್ ತನ್ನ ಎಲ್ಲ ಅಹಂಕಾರ ಬಿಟ್ಟು ಚೆಕಪ್ ಮಾಡಿಸಿದ ನಂತರವೇ ಸಾಗರ್ಗೆ ತಾನೇ ಬಂಜೆತನಕ್ಕೆ ಕಾರಣ ಎಂದು ತಿಳಿಯಿತು. ವೈದ್ಯಕೀಯ ಕಾರಣಗಳಿಂದ ತಾನು ಮಾಡಿದ ಅನ್ಯಾಯಕ್ಕೆ ಸಾಗರ್ ಪಶ್ಚಾತ್ತಾಪ ಪಟ್ಟನು. ಅಂದು ಅನು ಅಳುತ್ತಾ ತನ್ನ ಮನೆ ಬಿಟ್ಟು ಹೋಗಿದ್ದು ನೆನಪಾಗಿತ್ತು. ಆದರೆ ಈಗ ಸಮಯ ಎಲ್ಲ ಮೀರಿ ಹೋಗಿತ್ತು. ಅನು ಅವನನ್ನು ತೀಕ್ಷ್ಣವಾಗಿ ನೋಡುತ್ತಾ ಹೇಳಿದಳು, ನಾನು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಬಹುದಿತ್ತು. ನೀನು ದುಡ್ಡಿಲ್ಲದೆ ಈ ಆಸ್ಪತ್ರೆಗೆ ಬಂದಾಗ ನಾನು ನಿನ್ನನ್ನು ಚಿಕಿತ್ಸೆ ನೀಡಲು ನಿರಾಕರಿಸಬಹುದಿತ್ತು. ಆದರೆ ನಾನು ಅನುಸರಿಸಿದ್ದು ಮಾನವೀಯತೆಯನ್ನು. ಆಸ್ಪತ್ರೆಯ ಟ್ರಸ್ಟ್ ಮೂಲಕ ನಿನಗೆ ಸಹಾಯ ಮಾಡುತ್ತೇನೆ. ಆದರೆ ನೀನು ಇನ್ಮುಂದೆ ಪ್ರತಿ ತಿಂಗಳು ನಮ್ಮ ಆಸ್ಪತ್ರೆಯ ಕೌನ್ಸಿಲಿಂಗ್ ಸೆಂಟರ್ನಲ್ಲಿ ಬಂದು ಹೆಣ್ಣನ್ನು ಕೇವಲ ಅವಳ ಗರ್ಭದಿಂದ ಅಳೆಯಬಾರದು ಎಂದು ಜಗತ್ತಿಗೆ ತಿಳಿಸುವ ಕೆಲಸ ಮಾಡಬೇಕು. ಆ ಹಳೆಯ ಮನೆ, ಅಂದು ಅನುಳನ್ನು ಹೊರಹಾಕಿದ್ದ ಅದೇ ಮನೆ, ಈಗ ಸಾಗರ್ ಮತ್ತು ಅವನ ಕುಟುಂಬದ ಕೈತಪ್ಪಿ ಹರಾಜಾಗುವ ಸ್ಥಿತಿಗೆ ಬಂದಿತ್ತು. ಅನು ಅದನ್ನು ಖರೀದಿ ಮಾಡಿ ಶಾರದಾ ಆಶ್ರಯ ಕೇಂದ್ರವನ್ನಾಗಿ ಬದಲಾಯಿಸಿದಳು. ಅಂದು ಸೊಸೆಯನ್ನು ತುಚ್ಛವಾಗಿ ಕಂಡಿದ್ದ ಲಲಿತಮ್ಮ ತನ್ನ ಕೊನೆಯ ದಿನಗಳಲ್ಲಿ ಅನುಳನ್ನು ತನ್ನ ಮಗಳು ಎಂದು ಕರೆದು ಕಣ್ಣೀರು ಹಾಕಿದಳು. ಅಂದು ಅನು ಮತ್ತೊಂದು ಮದುವೆಯಾಗಲಿಲ್ಲ. ಬದಲಿಗೆ ಅನಾಥ ಒಂದು ಹೆಣ್ಣು ಮಗುವನ್ನು ದತ್ತು ಪಡೆದು ತಾಯಿಯಾದಳು. ಆ ಮಗುವಿಗೆ ಕನಸು ಎಂದು ಹೆಸರಿಟ್ಟಳು. ಅಂದಿನಿಂದ ತನ್ನ ಮಗಳನ್ನು ಬೆಳೆಸುತ್ತಾ ತನ್ನ ಜೀವನದಲ್ಲಿ ತಾಯಿಯ ಸುಖವನ್ನು ಅನುಭವಿಸುತ್ತಾ ಪೂರ್ತಿ ತನ್ನ ಮಗಳೊಂದಿಗೆ ಜೀವನ ಕಳೆದಳು. ಅನು ಸಾಧಿಸಿದ್ದು ಸೇಡನ್ನಲ್ಲ, ತನ್ನ ವ್ಯಕ್ತಿತ್ವವನ್ನು. ನೋಡಿದರಲ್ಲ ಸ್ನೇಹಿತರೆ, ಒಂದು ಹೆಣ್ಣು ಮಗು ಎತ್ತು ಸಾಕಿದರೆ ಮಾತ್ರ ತಾಯಿ ಆಗುವುದಿಲ್ಲ. ಅನಾಥ ಮಗುವನ್ನು ದತ್ತು ಪಡೆದು ಸಾಕುವವಳು ಸಹ ತಾಯಿಯೇ ಅಲ್ಲವೇ? ಅಮ್ಮ ಅನ್ನೋ ಪದವೇ ಒಂದು ಸುಂದರ ಕಾವ್ಯ ಅಲ್ವಾ? ಈಗ ಹೇಳಿ ಫ್ರೆಂಡ್ಸ್, ನೀವು ಅನುಳ ಸ್ಥಾನದಲ್ಲಿದ್ದರೆ ಏನು ಮಾಡುತ್ತಿದ್ದೀರಿ? ಈ ಕತೆ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಲೇಬೇಡಿ. ಹೀಗೆ ಇನ್ನೂ ಹೆಚ್ಚು ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೆ ನೋಡಿ. ನೀವು ನಿಮ್ಮ ತಾಯಿಯನ್ನು ಅಷ್ಟೇ ಪ್ರೀತಿ ಮಾಡುತ್ತೀರಿ ಅಲ್ವಾ? ಹಾಗಾದರೆ ಕಮೆಂಟ್ಸಲ್ಲಿ ಅಮ್ಮ ಎಂದು ಬರೆಯಿರಿ. ನನ್ನ ಚಾನಲ್ ಜೀವನಕ್ಕೆ ಸ್ಫೂರ್ತಿ ವಿತ್ ಅನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಆಯಿತಾ? ಧನ್ಯವಾದಗಳು. ನಾನು ಸಿಗುತ್ತೇನೆ ಇದೇ ರೀತಿಯ ಇನ್ನೂ ಒಳ್ಳೆ ಕಥೆಗಳೊಂದಿಗೆ. ಅಲ್ಲಿಯವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.